ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಮಸ್ಕಾರ. ಯಾರಿಗೆ ತಮ್ಮ ಮನೆಯಲ್ಲಿ ಸೈಕಲ್ ಮೋಟರ್, ಬೈಕ್ ಮತ್ತು ಯಾವುದೇ ಕಾರ್ ಗಾಡಿ, ಟ್ರಕ್, ಟ್ರ್ಯಾಕ್ಟರ್ಗಳಿರಲಿ ಅಂಥವರ ತಲೆಯಲ್ಲಿ ಇರ್ತಕ್ಕಂಥ ಒಂದೇ ಪ್ರಶ್ನೆ, ಇವಾಗ HSRP ನಂಬರ್ ಪ್ಲೇಟ್ಗಳನ್ನು ಗಾಡಿಗಳಿಗೆ ಹಾಕಿಸ್ಬೇಕು. ಈ HSRP ನಂಬರ್ ಪ್ಲೇಟನ್ನು ನಾವು ಹೇಗೆ ಹಾಕಿಸ್ಬೇಕು, ಅದಕ್ಕೆ ಫೀಸ್ ಏನು, ಎಲ್ಲಿ ನಾವು ಅಪ್ಲೈ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. 2019 ಏಪ್ರಿಲ್ 1ರಿಂದ ಈಚೆಗೆ ನಿಮ್ಮ ಗಾಡಿಗಳನ್ನು ಖರೀದಿ ಮಾಡಿದರೆ ನಿಮ್ಮ ವಾಹನದ ನಂಬರ್ ಪ್ಲೇಟ್ HSRPನೇ ಆಗಿರುತ್ತೆ. ಸೊ ಅದು HSRP ಆಗಿರದೇ ಇದ್ದರೆ ನೀವು ನಿಮ್ಮ ಗಾಡಿಗಳಿಗೆ HSRP ನಂಬರ್ ಪ್ಲೇಟನ್ನು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ಗಳನ್ನು ಹಾಕಿಸಲೇಬೇಕು. ಇಲ್ಲ ಅಂದರೆ ನೀವು ಸರ್ಕಾರನೇ ತಿಳಿಸಿರುವಂತೆ ತಿಂಗಳ 17ನೇ ತಾರೀಕಿನಂದು ನಂತರ ನೀವು ದಂಡವನ್ನು ತರಬೇಕಾಗ್ತದೆ. ಸೊ ಈಗ ನಾವು ಈ HSRP ನಂಬರ್ ಪ್ಲೇಟ್ಗಳನ್ನು ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಈ ವೆಬ್ಸೈಟ್ನ ವಿಳಾಸವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟು ಈ ವೆಬ್ಸೈಟ್ಗೆ ಬಂದು ನಿಮ್ಮ HSRP ನಂಬರ್ ಪ್ಲೇಟ್ಗಳನ್ನು ಆರ್ಡರ್ ಮಾಡಬಹುದು. ಇಲ್ಲಿ ನೀವು HSRP ನಂಬರ್ ಪ್ಲೇಟ್ಗಳನ್ನು ಆರ್ಡರ್ ಮಾಡೋಕ್ಕೆ ನಿಮ್ಮ ಗಾಡಿಯ RC ಬುಕ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಗೆ ಮೇಲ್ ID ಈ ಎಲ್ಲ ಡೀಟೇಲ್ಸ್ಗಳು ಬೇಕಾಗ್ತವೆ ಸ್ನೇಹಿತರೆ. ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿದ ತಕ್ಷಣ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ನಿಮಗೆ ಬುಕ್ HSRP ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ HSRP ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಫುಲ್ ನೇಮನ್ನು ಎಂಟರ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ವೆಹಿಕಲ್ ನಂಬರ್, ಮೇಲ್ ID, ಮೊಬೈಲ್ ನಂಬರ್ ಮತ್ತು ಸ್ಟೇಟು, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಇಲ್ಲೊಂದು ಅಗ್ರಿ ಮಾರ್ಕ್ ಅಂತ ಇದೆ, ಇಲ್ಲಿ ಚೆಕ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ವೆಹಿಕಲ್ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನನ್ನು ಕೊಡುತ್ತೆ. ಸೊ ನೀವು ನಿಮ್ಮ ವೆಹಿಕಲ್ 4 ವೀಲರ್, 3 ವೀಲರ್ ಅಥವಾ ಇನ್ಯಾವುದೇ ವಿಭಾಗದ ವೆಹಿಕಲ್ ಆಗಿದ್ದರೆ ನೀವು ಅದನ್ನು ಮೇಲ್ಗಡೆ ಚೂಸ್ ಮಾಡಿಕೊಂಡು ನಿಮ್ಮ ವೆಹಿಕಲ್ ಬ್ರ್ಯಾಂಡನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ಕ್ರೀನಲ್ಲಿ ನಿಮಗೆ ಕಾಣ್ತಾ ಇದೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದನ್ನು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದು 6 ಸ್ಟೆಪ್ಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ಬುಕ್ಕಿಂಗ್ ಡೀಟೇಲ್ಸ್ನಲ್ಲಿ ನಿಮ್ಮ ಸ್ಟೇಟ್ ಹಾಗೆ ವೆಹಿಕಲ್ ನಂಬರ್ ಮತ್ತು ನಿಮ್ಮ ವೆಹಿಕಲ್ನ ಚೆಸ್ಸಿ ಮತ್ತು ಎಂಜಿನ್ ನಂಬರ್ ಹಾಗೆ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಾಟಾವನ್ನು ಫೆಚ್ ಮಾಡಲಾಗುತ್ತೆ ಸ್ನೇಹಿತರೆ. ನಿಮ್ಮ ವೆಹಿಕಲ್ ಡಾಟಾವನ್ನು ಕ್ಯಾಪ್ಚರ್ ಮಾಡಿದ ನಂತರ ಇಲ್ಲಿ ವೆಹಿಕಲ್ ಕ್ಯಾಟಗರಿ ಆಪ್ಷನ್ನಲ್ಲಿ ನಿಮ್ಮ ವೆಹಿಕಲ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ವೆಹಿಕಲ್ ಓನರ್ ಡೀಟೇಲ್ಸನ್ನು ಹಾಗೆ ಮೇಲ್ ID ಮತ್ತು ಮೊಬೈಲ್ ನಂಬರ್ ಹಾಗೆ ಕೆಳಗಡೆ ನಿಮ್ಮ ಪೋಸ್ಟ್ ಆಫ್ ಅಡ್ರೆಸ್ಸನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ನೀವು ಕೆಳಗಡೆ ಕಾಣ್ತಾ ಇರೋ ನೆಕ್ಸ್ಟ್ ಆಪ್ಷನನ್ನು ಒಂದು ಸಾರಿ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪೇಜ್ನಲ್ಲಿ ನೀವು ಎಂಟರ್ ಮಾಡಿರ್ತಕ್ಕಂಥ ಮೊಬೈಲ್ಗೆ ಒಂದು OTPಯನ್ನು ಸೆಂಡ್ ಮಾಡಲಾಗಿರುತ್ತೆ. ಆ OTPಯನ್ನು ಇಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. OTPಯನ್ನು ಫಿಲ್ ಮಾಡಿ ನೆಕ್ಸ್ಟ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಹೋಮ್ ಡೆಲಿವರಿ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್ ಅಂತ 2 ಆಪ್ಷನ್ಗಳು ಕಾಣ್ತವೆ ಸ್ನೇಹಿತರೆ. ಇಲ್ಲಿ ಹೋಮ್ ಡೆಲಿವರಿ ಆಪ್ಷನನ್ನು ನೀವು ಚೂಸ್ ಮಾಡಿದಾಗ ನಿಮ್ಮ ಪಿನ್ ಕೋಡನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನಾಟ್ ಅವೈಲೇಬಲ್ ಅನ್ನೋ ಆಪ್ಷನ್ಗಳು ಜಾಸ್ತಿ ಕಂಡು ಬರ್ತವೆ. ಸೊ ನೀವು ಡೀಲರ್ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ಡೀಲರ್ ಅಪಾಯಿಂಟ್ಮೆಂಟನ್ನು ತಗೊಳ್ಳೋದ್ರಿಂದ ನಿಮಗೆ ಡೇಟ್ಗಳು ಹಾಗೆ ಟೈಮ್ಗಳು ಕನ್ವೀನಿಯೆಂಟ್ ವೇನಲ್ಲಿ ನಿಮಗೆ ಸಿಗ್ತವೆ. ಈ ಕನ್ವೀನಿಯೆಂಟ್ ವೇಯಲ್ಲಿ ನೀವು ನಿಮ್ಮ ಹತ್ತಿರದ ಡೀಲರ್ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ HSR ನಂಬರ್ ಪ್ಲೇಟ್ಗಳನ್ನು ಪಡೆಯಬಹುದು ಸ್ನೇಹಿತರೆ. ನಾನೀಗ ಎಂಟರ್ ಮಾಡ್ತಾ ಇರೋದು 2 ವೀಲರ್ಗಾಗಿ. ಸೊ 2 ವೀಲರ್ ಆಪ್ಷನನ್ನು ಮಾತ್ರ ಇಲ್ಲಿ ಶೋ ಮಾಡ್ತಾ ಇದೆ.
ಇಲ್ಲಿ ನಾನು ಒಂದು ಡೇಟ್ಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡೋಕ್ಕೆ ಹೋದರೆ ಆಟೋಮೆಟಿಕ್ ಎಕ್ಸಿಟ್ ಆಗ್ತಾಯಿದೆ. ಸೊ ಇಲ್ಲ ಅಂದರೆ ಅದು ಡೇಟ್ಗಳನ್ನು ಫಿಕ್ಸ್ ಮಾಡಿ ಅದನ್ನು ಕಂಪ್ಲೀಟ್ ಪ್ರೊಸೆಸನ್ನು ಮಾಡ್ತಾಯಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಅಪಾಯಿಂಟ್ಮೆಂಟ್ಗಳು ಅವೈಲೇಬಲ್ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಎರರನ್ನು ತೋರಿಸ್ತಾ ಇರುತ್ತೆ. ಸೊ ಇದಕ್ಕೆ ನಮಗೆ ಪರಿಹಾರ ಅಂದರೆ ನಿಮ್ಮ ಹತ್ತಿರದ ಮತ್ತೊಂದು ಡೀಲರ್ ಕಡೆಗೆ ನೀವು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ HSR ನಂಬರ್ ಪ್ಲೇಟ್ಗಳಿಗೆ ನೀವು ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮನ್ನು ಫಿಕ್ಸ್ ಮಾಡಿ ಆ ಡೇಟ್ಗೆ ನೀವು ನಿಮ್ಮ ವೆಹಿಕಲ್ಗಾಗಿ HSR ನಂಬರ್ ಪ್ಲೇಟ್ಗಳನ್ನು ಪಡೆಯಬಹುದು ಸ್ನೇಹಿತರೆ. ನಿಮ್ಮ ಹತ್ತಿರದ ಡೀಲರ್ಗಳಲ್ಲಿ ಅವೈಲೇಬಲ್ ಇರತಕ್ಕಂಥ ಡೇಟ್ ಮತ್ತು ಟೈಮ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಆಪ್ಷನ್ನ ಚೂಸ್ ಮಾಡಿದ ಮೇಲೆ ನಿಮಗೆ ಬುಕ್ಕಿಂಗ್ ಸಮರಿಯನ್ನು ಶೋ ಮಾಡಲಾಗುತ್ತೆ. ಶೋ ಮಾಡ್ತಕ್ಕಂಥ ಬುಕ್ಕಿಂಗ್ ಸಮರಿಯಲ್ಲಿ ಎಲ್ಲ ಡೀಟೇಲ್ಸ್ಗಳು ಕರೆಕ್ಟ್ ಆಗಿದ್ದರೆ ನೀವು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ಆಪ್ಷನ್ಗೆ ಮೂವ್ ಮಾಡಲಾಗುತ್ತೆ. ಇದು ನಿಮ್ಮ 5th ಸ್ಟೇಜ್ ಸ್ನೇಹಿತರೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಇನ್ನೊಂದು ಸಾರಿ ಕನ್ಫರ್ಮ್ ಮಾಡಿ ವೆಬ್ಸೈಟ್ನಲ್ಲಿ ಕಾಣಿಸ್ತಾ ಇರತಕ್ಕಂಥ ಅಮೌಂಟನ್ನು ನೀವು ಡಿಜಿಟಲ್ ಆಗಿ ಪೇ ಮಾಡೋಕ್ಕೆ ಪೇ ಆನ್ಲೈನ್ ಆಪ್ಷನನ್ನು ಅಗ್ರಿ ಬಾಕ್ಸನ್ನು ಚೆಕ್ ಮಾಡಿಕೊಂಡು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳನ್ನು ನೀಡಲಾಗುತ್ತೆ. ಇಲ್ಲಿ ಕಾರ್ಡ್ ಮುಖಾಂತರ ಹಾಗೆ ನೆಟ್ ಬ್ಯಾಂಕಿಂಗ್, QR ಕೋಡ್, UPI ಹೀಗೆ ಇನ್ನಿತರ ವಿಧಾನಗಳಲ್ಲಿ ನೀವು ನಿಮ್ಮ ಪೇಮೆಂಟನ್ನು ಮಾಡಬಹುದಾಗಿದೆ. ಸೊ ನಾವೀಗ ಪೇಮೆಂಟನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಪೇಮೆಂಟ್ ಸ್ಟೆಪ್ಪನ್ನು ಕಂಪ್ಲೀಟಾಗಿ ಮುಗಿಸಲಾಗಿದೆ. ಸೊ ಈಗ ನಿಮಗೆ ರಿಸಿಪ್ಟ್ ಆಫ್ ಪೇಮೆಂಟ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅನ್ನೋ ಒಂದು ರಿಸಿಪ್ಟ್ ಮೆಷಿನ್ ಕಾಣ್ತಾ ಇದೆ. HSRP ಪ್ಲೇಟ್ ಅಪಾಯಿಂಟ್ಮೆಂಟ್ ಅಂದರೆ ನೀವು ಯಾವ ಡೀಲರ್ ಕಡೆಗೆ ಡೇಟ್ ಮತ್ತು ಟೈಮನ್ನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರೋ, ಯಾವ ಡೇಟ್ಗೆ ತೊಗೊಂಡಿದ್ದೀರೋ ಅದೇ ಡೇಟ್ಗೆ ನೀವು ನಿಮ್ಮ ಪ್ಲೇಟ್ಗಳನ್ನು ಡೆಲಿವರಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಅದಕ್ಕಾಗಿ ನಿಮಗೆ ಒಂದು ರೆಸಿಪ್ಟನ್ನು ನೀಡಲಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ರಿಸಿಪ್ಟ್ ನಾಟ್ ಜನರೇಟೆಡ್ ಅನ್ನೋ ಒಂದು ರೆಡ್ ಮಾರ್ಕಲ್ಲಿ ಆಪ್ಷನ್ ಕಾಣ್ತಾ ಇದೆ. ಈ ಥರ ನಿಮಗೆ ಸಮಸ್ಯೆಗಳು ಬರಬಹುದು. ಸೊ ಈ ಸಮಸ್ಯೆಯನ್ನು ನೀವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ರಿಸಿಪ್ಟ್ ಈ ಥರ ಇರುತ್ತೆ ಸ್ನೇಹಿತರೆ. ಇದು ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಲಿಮಿಟನ್ನು ಕೊಟ್ಟಿರುತ್ತೆ. ಈ ಟೈಮ್ ಒಳಗೆ ನೀವು ನಿಮ್ಮ HSRP ನಂಬರ್ ಪ್ಲೇಟ್ಗಳನ್ನು ನಿಮ್ಮ ವೆಹಿಕಲ್ಗೆ ಅದನ್ನು ಫಿಟ್ಟಿಂಗ್ ಮಾಡಿಸ್ಕೋಬೋದು ಸ್ನೇಹಿತರೆ. ಪ್ರಿಯ ಸ್ನೇಹಿತರೆ, ನೀವು ಪೇಮೆಂಟನ್ನು ಈಗಾಗಲೇ ಪೇ ಮಾಡಿದ್ದೀರಾ, ನಿಮಗೆ ರಿಸಿಪ್ಟ್ ಜನ್ರೇಟ್ ಆಗಿಲ್ಲ. ಸೊ ನೀವು ವೆಬ್ಸೈಟ್ನ ಮೇನ್ ಪೇಜ್ಗೆ ಮತ್ತೆ ವಿಸಿಟ್ ಮಾಡಿ ಅಲ್ಲಿಂದ ನಿಮ್ಮ ಬುಕ್ HSRP ನಂಬರ್ ಪ್ಲೇಟ್ ಅನ್ನೋ ಒಂದು ಆಪ್ಷನನ್ನು ಚೂಸ್ ಮಾಡಿ ಮೊದಲಿನಂತೆ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ಅಲ್ಲಿಂದ ಅಗ್ರಿ ಆಪ್ಷನನ್ನು ಚೆಕ್ ಮಾಡಿ ಅಲ್ಲಿಂದ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸ್ಟೆಪ್ನಲ್ಲಿ ನಿಮ್ಮ ವೆಹಿಕಲ್ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡಿ ನಂತರ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ವೆಬ್ಸೈಟ್ನಲ್ಲಿ ಟ್ರ್ಯಾಕ್ ಯುವರ್ ಆರ್ಡರ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ನೀವು ನಿಮ್ಮ ಪೇಮೆಂಟನ್ನು ಮಾಡಿದ ನಂತರ ನಿಮಗೆ ಆರ್ಡರ್ ನಂಬರ್ ಜನ್ರೇಟ್ ಆಗಿರೋದನ್ನು ಕಂಪಲ್ಸರಿಯಾಗಿ ಆರ್ಡರ್ ನಂಬರನ್ನು ಬರೆದಿಟ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮ ರಿಸಿಪ್ಟನ್ನು ಡೌನ್ಲೋಡ್ ಮಾಡೋಕ್ಕೆ ಹಾಗೆ ನಿಮ್ಮ ಆರ್ಡರನ್ನು ಟ್ರ್ಯಾಕ್ ಮಾಡೋಕ್ಕೆ ನಿಮ್ಮ ಆರ್ಡರ್ ನಂಬರ್ ಕಂಪಲ್ಸರಿ ಆಗಿದೆ. ನೋಡ್ತಾ ಇದ್ರೆ ಇಲ್ಲಿ ಟ್ರ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆರ್ಡರ್ ನಂಬರ್ ಮತ್ತು ಉಳಿದ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದ ನಂತರ ನಿಮ್ಮ ರೆಸಿಪ್ಟ್ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನನ್ನು ಕೊಡ್ತಾ ಇದೆ. ಸೊ ಇಲ್ಲಿ ಡೌನ್ಲೋಡ್ ಮಾಡಿರೋ ಒಂದು ರೆಸಿಪ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಈ ದಿನದ ವಿಶೇಷ ಸ್ನೇಹಿತರೆ. ನಿಮ್ಮ HSRP ನಂಬರ್ ಪ್ಲೇಟ್ಗಳನ್ನು ಮೊದಲು ನಿಮ್ಮ ಗಾಡಿಗಳಿಗೆ ಫಿಟ್ ಮಾಡಿಸಿ, ಇದರಿಂದ ಬಹಳನೇ ಅನುಕೂಲ ಇದೆ. ಸೊ ಹಾಗಾಗಿ ಈ ವಿಷಯವನ್ನು ಮೊದಲು ಎಲ್ಲರಿಗೆ ಶೇರ್ ಮಾಡಿ, ಒಳ್ಳೆಯ ವಿಷಯಗಳನ್ನು ನಾವು ಮೊದಲು ಮತ್ತೊಬ್ಬರಿಗೆ ಹೇಳಿ ಆಮೇಲೆ ನಾವು ಅದರ ಬಗ್ಗೆ ವಿಚಾರ ಮಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದಾಗಿತ್ತು ಈ ದಿನದ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ನಮಸ್ಕಾರ, ಬಾಯ್ ಸ್ನೇಹಿತರೆ.